ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1921 ಆಗಸ್ಟ್ 20ರ ರಾತ್ರಿ ಈಗಿನ ಮಲಪ್ಪುರಂ ಜಿಲ್ಲೆಯ ನೀಲಂಬೂರು ತಾಲೂಕಿನ ಮಂಜೇರಿಯಿಂದ 16 ಮೈಲಿಗಳಷ್ಟು ದೂರದಲ್ಲಿರುವ ಎಡವಣ್ಣ ಎಂಬಲ್ಲಿ ಪೊಲೀಸ್ ಪೇದೆಯೊಬ್ಬನನ್ನ ಹತ್ಯೆ ಮಾಡಲಾಗಿತ್ತು. ಅದೇ ರಾತ್ರಿ ತಿರುವಂಗಡಿಯಲ್ಲಿ ಬ್ರಿಟಿಷ್ ಅಧಿಕಾರಿ ರೌಲಿ ಮತ್ತು ಲೆಫ್ಟಿನೆಂಟ್ ಜಾನ್ಸ್ಟನ್ ಜೊತೆಗೆ ಇತರ 9 ಜನರನ್ನ ಕೂಡ ಹತ್ಯೆ ಮಾಡಲಾಗಿತ್ತು. ಬಳಿಕ ಆಗಸ್ಟ್ 21ರ ರಾತ್ರಿ ಮಂಜೇರಿಯ ಪೊಲೀಸ್ ಠಾಣೆ ಮೇಲೆಯೇ ಉದ್ರಿಕ್ತರ ಗುಂಪು ದಾಳಿ ಮಾಡಿತ್ತು. ಮದ್ರಾಸ್ ಪ್ರೆಸಿಡೆನ್ಸಿಯ ಬ್ರಿಟಿಷರಿಗೆ ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗುವಷ್ಟರಲ್ಲಿ ಜನರು ದಂಗೆ ಎದ್ದು ಅದು 2-3 ತಾಲೂಕುಗಳಿಗೆ ಹಬ್ಬಿ ಹೋಗಿತ್ತು. ನೀವು ಊಹಿಸಿದ್ದು ನಿಜವೇ, ಅದು ಮಲಬಾರ್ ದಂಗೆ ಅಥವಾ ಮಾಪ್ಲಾಸ್ ದಂಗೆ ಅಥವಾ ಮಾಪಿಳ್ಳ ದಂಗೆ. 19ನೇ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಕೇರಳದ ಮಾಪಿಲ್ಲ ಮುಸ್ಲಿಮರು ಮಲಬಾರ್ನಲ್ಲಿ ಬ್ರಿಟಿಷರು ಮತ್ತು ಹಿಂದೂ ಭೂಮಾಲೀಕರ ವಿರುದ್ಧ ದಂಗೆ ಎದ್ರು. ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ವಿರುದ್ಧ ಹಾಗೂ ಅತಿ ಹೆಚ್ಚು ಭೂ ಒಡೆತನ ಹೊಂದಿದ್ದ ಹಿಂದೂಗಳ ವಿರುದ್ಧ ಮಾಪಿಲ್ಲ ಮುಸ್ಲಿಮರು ದಂಗೆ ಎದ್ರು. ಈ ದಂಗೆಯ ಭೀಕರತೆ ಎಷ್ಟಿತ್ತು ಅಂದ್ರೆ 2,000ಕ್ಕೂ ಅಧಿಕ ಜನರು ಇದರಲ್ಲಿ ಸಾವನ್ನಪ್ಪಿದ್ರು. ಸಾವಿರಾರು ಹಿಂದೂಗಳನ್ನು ಕೊಲ್ಲಲಾಯಿತು ಮತ್ತು ಬಲವಂತವಾಗಿ ಇಸ್ಲಾಂಗೆ ಮತಾಂತರಗೊಳಿಸಲಾಯಿತು. ಈ ದಂಗೆ ಪ್ರಾರಂಭವಾದಾಗ ಪ್ರಾಥಮಿಕವಾಗಿ ವಸಾಹತುಶಾಹಿ ಸರ್ಕಾರದ ವಿರುದ್ಧ ರೈತರ ದಂಗೆಯಾಗಿತ್ತು. ಅಂದ್ರೆ ಬಂಡುಕೋರ ಮುಸ್ಲಿಂ ರೈತಾಪಿ ವರ್ಗ ರೈಲು ನಿಲ್ದಾಣ, ನ್ಯಾಯಾಲಯ, ಅಂಚೆ ಕಚೇರಿ, ಸರ್ಕಾರಿ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಅದು ಹಿಂದೂಗಳ ಮಾರಣ ಹೋಮ ಹಾಗೂ ಮತಾಂತರಿಸುವ ದಂಗೆಯಾಗಿ ಬದಲಾಯಿತು. ಹಾಗಿದ್ರೆ ಈ ದಂಗೆಯ ಕಾರಣಗಳೇನು? ಇದರ ನೇತೃತ್ವ ವಹಿಸಿದವರು ಯಾರು? ಇದರಲ್ಲಿ ಆಗಿನ ಕಾಂಗ್ರೆಸ್ನ ಪಾತ್ರವಿತ್ತ? ಒಟ್ಟಾರೆ ಇದರ ಪರಿಣಾಮಗಳೇನು ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದಂಗೆಯ ಸ್ವರೂಪ ನೋಡುವ ಮುನ್ನ ಈ ಪ್ರದೇಶದ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಒಂಚೂರು ಹೇಳಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪೌರಾಣಿಕವಾಗಿ ಹೇಳೋದಾದ್ರೆ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ ಈ ಕೇರಳದ ಹುಟ್ಟಿಗೆ ಕಾರಣನಾಗಿದ್ದ. ಕ್ಷತ್ರಿಯ ದುರಹಂಕಾರದ ಮತ್ತು ದಬ್ಬಾಳಿಕೆಯಿಂದ ಜಗತ್ತನ್ನ ಬಿಡುಗಡೆ ಮಾಡುವುದು ಪರಶುರಾಮನ ಜನ್ಮದ ಗುರಿಯಾಗಿತ್ತು. ಆತ ಭೂಮಿಯ ಮೇಲಿನ ಎಲ್ಲ ಪುರುಷ ಕ್ಷತ್ರಿಯರನ್ನು ಕೊಂದು ಅವರ ರಕ್ತದಿಂದ 5 ಸರೋವರಗಳನ್ನು ತುಂಬಿಸಿದ್ದ. ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವ ಮಾರ್ಗವನ್ನ ಕಂಡುಕೊಳ್ಳಲು ವಿದ್ವಾಂಸರನ್ನ ಪರಶುರಾಮ ಭೇಟಿಯಾಗ್ತಾನೆ. ಆಗ ತನ್ನ ಆತ್ಮವನ್ನ ಶಿಕ್ಷೆಯಿಂದ ರಕ್ಷಿಸಲು ಅವನು ವಶಪಡಿಸಿಕೊಂಡ ಭೂಮಿಯನ್ನ ಬ್ರಾಹ್ಮಣರಿಗೆ ಹಸ್ತಾಂತರಿಸಬೇಕು ಎಂದು ಋತ್ವಿಜರು ಸಲಹೆಯನ್ನ ನೀಡ್ತಾರೆ. ಅವರ ಸಲಹೆಯಂತೆ ಗೋಕರ್ಣಂನಲ್ಲಿ ಪರಶುರಾಮ ಧ್ಯಾನಕ್ಕೆ ಕುಳಿತ. ಪರಶುರಾಮನ ಧ್ಯಾನಕ್ಕೆ ಮೆಚ್ಚಿದ ವರುಣ ಮತ್ತು ಸಾಗರ ದೇವತೆಗಳು ಹಾಗೂ ಭೂದೇವತೆಯಿಂದ ಆಶೀರ್ವದಿಸಲ್ಪಟ್ಟ. ಅದರ ಬಳಿಕ ಬ್ರಾಹ್ಮಣರಿಗೆ ಭೂಮಿ ದಾನವಾಗಿ ನೀಡಲು ನಿರ್ಧರಿಸಿದ. ಗೋಕರ್ಣದಿಂದ ಕನ್ಯಾಕುಮಾರಿಯನ್ನ ತಲುಪಿದ ಪರಶುರಾಮ ಉತ್ತರದ ಕಡೆಗೆ ತನ್ನ ಕೊಡಲಿಯನ್ನ ಸಾಗರದಾದ್ಯಂತ ಎಸೆದ. ಹಾಗೆ ಕೊಡಲಿ ಬಿದ್ದ ಸ್ಥಳವೇ ಕೇರಳ ಎಂದಾಯಿತು. ಈ ಕೇರಳವನ್ನ 64 ಬ್ರಾಹ್ಮಣ ಕುಟುಂಬದವರಿಗೆ ದಾನವಾಗಿ ನೀಡಿದ. ಹೀಗಾಗಿ ಇದನ್ನ ಪರಶುರಾಮ ಕ್ಷೇತ್ರ ಅಂತಲೇ ಕರೀತಿದ್ರು ಅಂತ ಸ್ಥಳೀಯ ಪುರಾಣದಲ್ಲಿ ಹೇಳಲಾಗತ್ತೆ. ಇನ್ನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅರಬರು ವ್ಯಾಪಾರಿಗಳ ರೂಪದಲ್ಲಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಕರಾವಳಿ ಪ್ರದೇಶಗಳಲ್ಲಿ ಇವರು ವಾಸ ಮಾಡ್ತಾ ಇಲ್ಲಿನ ಹೆಣ್ಣು ಮಕ್ಕಳೊಂದಿಗೆ ವಿವಾಹವಾಗಿ ಮನೆ ಅಳಿಯನ ರೂಪದಲ್ಲಿ ಅವರು ಅಲ್ಲೇ ಉಳಿಯಲು ಶುರು ಮಾಡಿದ್ರು. ಇದೇ ಕಾರಣಕ್ಕೆ ಮಲಯಾಳಂನಲ್ಲಿ ಇವರನ್ನ ಮೋಪ್ಲಾ ಅಂತ ಕರೀತಿದ್ರು. ಮೋಪ್ಲಾ ಅಂದ್ರೆ ಅಳಿಯ ಎಂದರ್ಥ. ಮುಂದೆ ಇವರು ಇಲ್ಲಿ ಪ್ರಮುಖ ಕೃಷಿಕರಾದರು. ಮುಂದೆ 15 ಮತ್ತು 16ನೇ ಶತಮಾನದಲ್ಲಿ ಇಲ್ಲಿ ಡಚ್ಚರ ಆಗಮನವಾಯಿತು. ಇದರಿಂದ ಮೋಪ್ಲಾಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳಲ್ಲಿ ಭಾರಿ ಬದಲಾವಣೆ ಬಂತು. ಕೇರಳದ ಕರಾವಳಿ ವ್ಯಾಪಾರ ವಹಿವಾಟಿನ ಮೇಲೆ ಈ ಡಚ್ಚರು ಸಂಪೂರ್ಣ ಅಧಿಕಾರ ಸ್ಥಾಪಿಸಿದ್ರು. ಹೀಗಾಗಿ ಈ ಮೋಪ್ಲಾಗಳು ಸಾಂಪ್ರದಾಯಿಕ ಕೃಷಿ ಕಡೆ ಮುಖ ಮಾಡಿದ್ರು. ಜನ್ಮಿ ಅಂತ ಕರೀತಿದ್ದ ಹಿಂದೂ ಜಮೀನ್ದಾರರ ಬಳಿ ಈ ಮೋಪ್ಲಾಗಳು ಕೃಷಿ ಕಾರ್ಮಿಕರ ರೂಪದಲ್ಲಿ ಕೆಲಸ ಮಾಡಲು ಶುರು ಮಾಡ್ತಾರೆ. ಈ ಮಲಬಾರ್ ಕ್ಷೇತ್ರದ ಮೇಲೆ ಬ್ರಿಟಿಷರ ಆಳ್ವಿಕೆ ಬರುವ ಮುಂಚೆ ಎಲ್ಲವೂ ಚೆನ್ನಾಗಿತ್ತು ಅಂತ ಇತಿಹಾಸ ಪುಟಗಳಲ್ಲಿ ಉಲ್ಲೇಖ ಆಗಿದೆ. ಆದರೆ ಬ್ರಿಟಿಷರ ಆಳ್ವಿಕೆ ಶುರುವಾದ ಮೇಲೆ ಇಲ್ಲಿ ಹೊಸ ಭೂ ಕಾಯ್ದೆಗಳು ಮತ್ತು ಭೂ ಮಾಲೀಕತ್ವದ ಕಾಯ್ದೆ ಜಾರಿಗೆ ತರಲಾಯಿತು. ಇದೇ ಇಲ್ಲಿ ದಂಗೆಗೆ ಮೊದಲ ಕಾರಣ ಅಂತ ಹೇಳಲಾಗುತ್ತೆ. ಒಂದು ಅನುಮಾನದ ಪ್ರಕಾರ 1857ರ ಮೊದಲು ಇಲ್ಲಿ 22 ದಂಗೆಗಳು ನಡೆದಿದ್ವು ಅಂತ ಹೇಳಲಾಗತ್ತೆ. 18ನೇ ಶತಮಾನದಲ್ಲಿ ಮಲಬಾರ್ ಹೈದರ್ ಅಲಿಯಿಂದ ಆಕ್ರಮಣಕ್ಕೊಳಗಾಯಿತು. ಕಿರುಕುಳ ಮತ್ತು ಬಲವಂತದ ಮತಾಂತರಗಳನ್ನು ತಪ್ಪಿಸಲು ನೆರೆಯ ಪ್ರದೇಶಗಳಿಗೆ ಅನೇಕ ಹಿಂದೂ ಭೂಮಾಲೀಕರ ಪಲಾಯನಕ್ಕೆ ಕಾರಣವಾಯಿತು. ಈ ಘಟನೆಯು ಮೋಪ್ಲಾ ಹಿಡುವಳಿದಾರರು ಜಮೀನುಗಳ ಮಾಲೀಕತ್ವದ ಹಕ್ಕುಗಳನ್ನು ಪಡೆಯುವಲ್ಲಿ ಕಾರಣವಾಯಿತು.
ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಮಲಬಾರ್ ಬ್ರಿಟಿಷ್ ಅಧಿಕಾರಕ್ಕೆ ಒಳಪಟ್ಟಿತ್ತು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಯಿತು. ಹಿಂದೂ ಭೂಮಾಲೀಕರು ಅಂದರೆ ಈ ಜೆನ್ಮಿಸ್ ಮೋಪ್ಲಾ ರೈತರಿಂದ ಮಾಲೀಕತ್ವದ ಹಕ್ಕುಗಳನ್ನು ಪಡೆಯಲು ಪ್ರಯತ್ನಿಸಿದರು. 1836 ಮತ್ತು 1896ರ ನಡುವೆ ಗಲಭೆಗಳ ಸರಣಿಯೇ ನಡೆಯಿತು. ಇನ್ನೊಂದು ಮಾಹಿತಿಯ ಪ್ರಕಾರ ಮೋಪ್ಲಾ ರೈತರು ಸರ್ಕಾರಿ ಅಧಿಕಾರಿಗಳು ಮತ್ತು ಹಿಂದೂ ಜಮೀನ್ದಾರರಿಂದ ಶೋಷಣೆಗೆ ಒಳಗಾದರು ಅಂತ ಹೇಳಲಾಗತ್ತೆ. ಹಾಗಿದ್ರೆ ಮೋಪ್ಲಾ ದಂಗೆಗೆ ಮುಖ್ಯ ಕಾರಣಗಳು ಏನಾಗಿದ್ವು? ಸ್ನೇಹಿತರೆ, ಮೋಪ್ಲಾಗಳು ಮುಸ್ಲಿಂ ರೈತ ಸಮುದಾಯವಾಗಿತ್ತು. ಅವರು ಶತಮಾನಗಳಿಂದ ಹಿಂದೂ ಭೂಮಾಲೀಕರಿಂದ ಶೋಷಣೆಗೆ ಒಳಗಾಗಿದ್ರು. ಅವರು ಹೆಚ್ಚಿನ ಬಾಡಿಗೆಯನ್ನು ಪಾವತಿಸಲು ಒತ್ತಾಯಿಸಲ್ಪಟ್ಟಿದ್ರು ಅಂತ ಹೇಳಲಾಗತ್ತೆ. ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದಿಂದ ಮೋಪ್ಲಾಗಳು ಕೂಡ ಹತಾಶರಾಗಿದ್ರು. ಕೊನೆಯದಾಗಿ ಮಲಬಾರ್ ಪ್ರದೇಶದ ಮೇಲೆ ಹಿಂದೂ ಪ್ರಾಬಲ್ಯದಿಂದ ಮೋಪ್ಲಾಗಳು ಕೋಪಗೊಂಡಿದ್ರು. ಭಾರತದಲ್ಲಿ ಹಿಂದೂ ರಾಷ್ಟ್ರೀಯತೆಯ ಬೆಳವಣಿಗೆಯಿಂದ ಅವರು ಆತಂಕಗೊಂಡಿದ್ರು. ಈ ಅವಧಿಯಲ್ಲೇ ಅವರಿಗೆ ಒಂದು ರೀತಿ ದಂಗೆಗೆ ಅವಕಾಶವಾಗಿ ಸಿಕ್ಕಿದ್ದು ಅಂದ್ರೆ ಖಿಲಾಫತ್ ಚಳುವಳಿ. ಸ್ನೇಹಿತರೆ, 1919ರ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕು, ಹೊಸ ಹುರುಪು ಸಿಕ್ಕಿತ್ತು. ಒಂದ್ ಕಡೆ ಮೊದಲ ವಿಶ್ವ ಯುದ್ಧ ಗೆದ್ದ ಹುರುಪಿನಲ್ಲಿದ್ದ ಬ್ರಿಟಿಷ್ ಸರ್ಕಾರ ಭಾರತದಲ್ಲೇ ರಾಲೆಟ್ ಕಾನೂನು ಜಾರಿಗೆ ತಂದಿತ್ತು. ಇದರ ಅನ್ವಯ ಯಾವುದೇ ಪ್ರತಿಭಟನಾಕಾರರನ್ನ ಯಾವುದೇ ವಿಚಾರಣೆ ನಡೆಸದೆ 2 ವರ್ಷದವರೆಗೆ ಜೈಲಿಗೆ ಹಾಕಬಹುದಿತ್ತು. ಇದರ ಜೊತೆಗೆ ಸ್ವತಂತ್ರ ಬಯಸುತ್ತಿದ್ದವರ ಸದ್ದಡಗಿಸಲು ಈ ಕಾನೂನನ್ನೇ ಬಳಸಿಕೊಳ್ಳಲು ಬ್ರಿಟಿಷರು ಮುಂದಾದರು. ಮತ್ತೊಂದು ಕಡೆ ಸ್ವತಂತ್ರ ಹೋರಾಟದಲ್ಲಿ ಸಾಮಾನ್ಯ ಜನರ ಭಾಗಿತ್ವವನ್ನ ಹೆಚ್ಚು ಮಾಡಲು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ ನಡೆಸಲಾಗಿತ್ತು. ಇದರ ಜೊತೆಗೆ ದೇಶದಲ್ಲಿ ಮುಸ್ಲಿಂ ನಾಯಕರ ನೇತೃತ್ವದಲ್ಲಿ ಖಿಲಾಫತ್ ಚಳುವಳಿ ಕೂಡ ನಡೆಸಲಾಗ್ತಿತ್ತು. 1919ರಲ್ಲಿ ಮುಕ್ತಾಯಗೊಂಡ ಪ್ರಥಮ ಮಹಾಯುದ್ಧದ ನಂತರ ಇಂಗ್ಲೆಂಡ್ ದೂರದ ಟರ್ಕಿ ದೇಶದ ಸುಲ್ತಾನನನ್ನ ಪದಚ್ಯುತಗೊಳಿಸಿತ್ತು. ಆದರೆ ಭೌಗೋಳಿಕವಾಗಿ ಭಾರತದಿಂದ ಬಹುದೂರದ ಟರ್ಕಿಯ ಜೊತೆ ಭಾರತೀಯರಿಗೆ ಭಾವನಾತ್ಮಕವಾಗಿ ಯಾವ ನಂಟು ಇಲ್ಲವಾದರೂ ಕೂಡ ಇಲ್ಲಿನ ಮುಸ್ಲಿಮರಿಗೆ ಸುಲ್ತಾನ ಧಾರ್ಮಿಕ ಗುರುವಾಗಿದ್ದ, ಖಲೀಫನಾಗಿದ್ದ. ಅವನನ್ನ ಇಲ್ಲಿನ ಮುಸ್ಲಿಮರು ತಮ್ಮ ಗುರು ಎಂದು ಭಾವಿಸುತ್ತಿದ್ದರು. ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಸುಲ್ತಾನನ ಸ್ಥಾನವನ್ನ ಮರುಸ್ಥಾಪಿಸುವುದಕ್ಕಾಗಿ ನಡೆದ ಆಂದೋಲನವೇ ಖಿಲಾಫತ್ ಚಳುವಳಿ. 1919 ನವೆಂಬರ್ 23ರಂದು ಲಾಫತ್ ಚಳುವಳಿಯ ಚಾಲನೆಗಾಗಿ ದೆಹಲಿಯಲ್ಲಿ ಮೊದಲ ಸಮ್ಮೇಳನ ನಡೆದಿತ್ತು. ಆ ಸಮ್ಮೇಳನಕ್ಕೆ ಮಹಾತ್ಮ ಗಾಂಧಿ ಆಹ್ವಾನಿತರಾಗಿ ಭಾಗವಹಿಸಿದರು. ಗಾಂಧಿಯ ಬೆಂಬಲದೊಂದಿಗೆ ಆರಂಭಗೊಂಡ ಹೋರಾಟ ಗಾಂಧಿ ಪ್ರತಿಪಾದಿಸಿದ ಅಹಿಂಸಾ ಮಾದರಿಯನ್ನೇ ಧಿಕ್ಕರಿಸಿ ಐಕ್ಯತೆಯ ಕನಸನ್ನ ನುಚ್ಚುನೂರು ಮಾಡಲಾಯಿತು. ಈ ಚಳುವಳಿಯ ಅಂತಿಮ ಫಲವೇ 1921ರಲ್ಲಿ ಕೇರಳದಲ್ಲಿ ನಡೆದ ಈ ಮೋಪ್ಲಾ ಹತ್ಯಾಕಾಂಡ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗಾಂಧೀಜಿ ಈ ಮುಸ್ಲಿಮರನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗುವಂತೆ ಮಾಡಲು ಈ ಖಿಲಾಫತ್ ಚಳುವಳಿ ಒಂದು ಒಳ್ಳೆಯ ಅವಕಾಶ ಅಂತ ಕಾಣಿಸ್ತಿತ್ತು. ಇದೇ ಕಾರಣಕ್ಕೆ ಇದನ್ನ ಸಮರ್ಥಿಸಿಕೊಂಡಿದ್ದು ಅಲ್ಲದೆ ಇದರ ನಾಯಕತ್ವವನ್ನು ಕೂಡ ವಹಿಸಿದ್ರು. ಆಗಿನ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಕೂಡ ಈ ಚಳುವಳಿಯಲ್ಲಿ ಭಾಗಿಯಾಗುವಂತೆ ಗಾಂಧೀಜಿ ನೋಡಿಕೊಂಡ್ರು. ಅಸಹಕಾರ ಚಳುವಳಿ ಮತ್ತು ಖಿಲಾಫತ್ ಚಳುವಳಿ ಒಂದು ಜಾಯಿಂಟ್ ಚಳುವಳಿ ಆಗುವ ರೀತಿಯಲ್ಲಿ ಗಾಂಧೀಜಿ ನೋಡಿಕೊಂಡ್ರು. ಗಾಂಧಿ ಮತ್ತು ಖಿಲಾಫತ್ ನಾಯಕರು ಖಿಲಾಫತ್ ಮತ್ತು ಸ್ವರಾಜ್ಯದ ಧ್ಯೇಯಗಳಿಗಾಗಿ ಒಟ್ಟಿಗೆ ಹೋರಾಡುವ ಒಪ್ಪಂದವನ್ನ ಮಾಡಿಕೊಂಡ್ರು. ಅದು 1920ರ ಏಪ್ರಿಲ್ ತಿಂಗಳು ಮಲಬಾರ್ನ ಮಂಜೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಮೋಪ್ಲಾ ದಂಗೆಗೆ ಪ್ರೇರಣೆ ಸಿಕ್ಕಿತ್ತು. ಈ ಸಮ್ಮೇಳನದಲ್ಲಿ ಮೋಪ್ಲಾ ಕೃಷಿಕರ ಬೇಡಿಕೆಗಳನ್ನು ಸಮರ್ಥಿಸಿಕೊಳ್ಳಲಾಗಿತ್ತು. ಇದರಿಂದ ಖಿಲಾಫತ್ ಚಳುವಳಿಯಿಂದ ಪ್ರೇರಿತರಾಗಿದ್ದ ಮೋಪ್ಲಾಗಳಿಗೆ ಮತ್ತಷ್ಟು ಪ್ರೇರಣೆ ಸಿಕ್ಕಿತ್ತು. 1920ರ ಏಪ್ರಿಲ್ 28ರಂದು ಯರ್ನಾಡು ತಾಲೂಕಿನ ಮಂಜೇರಿಯಲ್ಲಿ ನಡೆದ ಮಲಬಾರ್ ಜಿಲ್ಲಾ ಸಮ್ಮೇಳನದಲ್ಲಿ ಖಿಲಾಫತ್ ಚಳುವಳಿಯ ನಿರ್ಣಯ ಕೈಗೊಳ್ಳಲಾಯಿತು. ಗಾಂಧಿ ಮತ್ತು ಶೌಕತ್ ಅಲಿ 18ನೇ ಆಗಸ್ಟ್ 1920ರಂದು ಕಲ್ಲಿಕೋಟೆಗೆ ಭೇಟಿ ನೀಡ್ತಾರೆ. ಮಲಬಾರ್ನಲ್ಲಿ ಹಲವಾರು ಖಿಲಾಫತ್ ಸಮಿತಿಗಳ ಸ್ಥಾಪನೆಯಾಗತ್ತೆ. ಅಲಿ ಮುಸಲಿಯಾರ್ ಎಂಬ ಖಿಲಾಫತ್ ನಾಯಕನನ್ನ ರಾಜನೆಂದು ಘೋಷಿಸಿ ಖಿಲಾಫತ್ ಧ್ವಜಗಳನ್ನ ಏರಿಸಿ ಯರ್ನಾಡು ಮತ್ತು ವಳ್ಳವ ನಾಡನ್ನ ಖಿಲಾಫತ್ ಸಾಮ್ರಾಜ್ಯಗಳೆಂದು ಘೋಷಿಸಲಾಗುತ್ತೆ. ಅಲಿ ಮುಸಲಿಯಾರನ ನೇತೃತ್ವದಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದವು. ಚಳುವಳಿಯ ಬಿಸಿ ಏರುತ್ತಿದ್ದಂತೆ 1921ರ ಆಗಸ್ಟ್ ತಿಂಗಳಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯರ್ನಾಡ್ ಮತ್ತು ವಲ್ಲವನಾಡ್ ತಾಲೂಕುಗಳಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಯಿತು. ಈ 2 ತಾಲೂಕುಗಳಲ್ಲಿ ಮೋಪ್ಲಾಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. 20 ಆಗಸ್ಟ್ 1921ರಂದು ಯರ್ನಾಡು ಖಿಲಾಫತ್ ಚಳುವಳಿಯ ನೇತೃತ್ವ ವಹಿಸಿದ್ದ ಸಮಿತಿಯ ಕಾರ್ಯದರ್ಶಿ ವಿ ಮೊಹಮ್ಮದ್ ಮನೆಯನ್ನ ಪೊಲೀಸರು ಶೋಧಿಸಿದಾಗ ನಿಲಂಬೂರ್ ತಿರುಮಲ್ಪಾಡರಿಂದ ಕಳವು ಮಾಡಲಾಗಿದ್ದ ಬಂದೂಕು ಸಿಕ್ಕತ್ತೆ. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಲು ಪೊಲೀಸರು ಮುಂದಾಗ್ತಾರೆ.
ಆದರೆ ಆ ದಿನ ಕೈಯಲ್ಲಿ ತಲ್ವಾರ್ ಮತ್ತು ಕೊಡಲಿ ಹಿಡಿದುಕೊಂಡು ಪೊಲೀಸರ ಮುಂದೆ ಬಂದ ಮೋಪ್ಲಾಗಳು ಈ ಬಂಧನವನ್ನು ವಿರೋಧಿಸಿದರು. ಆದರೆ ಇದನ್ನ ಲೆಕ್ಕಿಸದೆ ಯರ್ನಾಡ ಪೊಲೀಸ್ ಮುಖ್ಯಸ್ಥರ ನೇತೃತ್ವದಲ್ಲಿ ಚಳುವಳಿಗಾರರು ಆಶ್ರಯ ಪಡೆದಿದ್ರು ಎನ್ನಲಾದ ತಿರುರಂಗಡಿ ಮಸೀದಿಯೊಳಗೆ ನುಗ್ಗಿಬಿಟ್ರು. ಇದು ಖಿಲಾಫತ್ ಚಳುವಳಿ ಮೋಪ್ಲಾ ದಂಗೆಯಾಗಿ ಸ್ಫೋಟಗೊಳ್ಳಲು ಕಾರಣವಾಯಿತು. ಮಸೀದಿಯೊಳಗೆ ಪೊಲೀಸರು ನುಗ್ಗಿದ್ದು ನಮ್ಮ ಧರ್ಮದ ಮೇಲೆ ಮಾಡಿದ ದಾಳಿ ಅಂತ ಮೋಪ್ಲಾಗಳು ಭಾವಿಸ್ತಾರೆ. ಖಿಲಾಫತ್ ಚಳುವಳಿ ಸಶಸ್ತ್ರ ದಂಗೆಯಾಗಿ ಬದಲಾಗಿ ಹೋಯಿತು. ನೋಡ್ತಿದ್ದಂತೆ ಇತರೆ ತಾಲೂಕುಗಳಿಗೂ ಈ ಮೋಪ್ಲಾ ದಂಗೆ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಮಲಬಾರ್ ದಕ್ಷಿಣ ತಾಲೂಕಿನಲ್ಲಿ ಹಲವಾರು ಗಲಭೆಗಳು ನಡೆದವು. ಪೊಲೀಸ್ ಠಾಣೆ, ಅಂಚೆ ಕಚೇರಿ, ರೈಲ್ವೆ ನಿಲ್ದಾಣ, ಸರ್ಕಾರಿ ಕಚೇರಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲು ಶುರುವಾಯಿತು. ಜನ್ಮಿಗಳ ಮೇಲೆ ಅಂದ್ರೆ ಅಲ್ಲಿನ ಹಿಂದೂ ಜಮೀನ್ದಾರರ ಮೇಲೆ ಗೆರಿಲ್ಲಾ ಮಾದರಿಯ ದಾಳಿ ನಡೆಸಲಾಯಿತು. ಖಿಲಾಫತ್ ಬೋಧಕರು ಮತ್ತು ಮುಲ್ಲಾಗಳ ಪ್ರಚೋದನೆಗೆ ಮೋಪ್ಲಾ ದಂಗೆಕೋರರು ಹುಚ್ಚೆದ್ದು ಬಿಟ್ರು. ಹಿಂಸೆ ದೌರ್ಜನ್ಯಗಳ ರೌದ್ರ ನೃತ್ಯವನ್ನೇ ನಡೆಸಿದ್ರು. ಹಿಂದೂಗಳನ್ನ ಹಿಂಸಿಸಿ ಕ್ರೂರ ಅತ್ಯಾಚಾರ ನಡೆಸಿದ್ರು. ಅವರ ಮನೆ ಮಠಗಳನ್ನ ಲೂಟಿ ಮಾಡಿ ಕೊಂದು ಹಾಕಿದ್ರು. ಜೀವಂತವಾಗಿದ್ದಾಗಲೇ ಚರ್ಮ ಸುಲಿದು ತಮ್ಮ ಸಮಾಧಿಯನ್ನ ತಾವೇ ಅಗೆಯುವಂತೆ ಬಲತ್ಕರಿಸಿ ತಾಯಿಯರ ಕೈಯಿಂದ ಮಕ್ಕಳನ್ನ ಕಿತ್ತುಕೊಂಡು ಅವರ ಮುಂದೆಯೇ ಕೊಂದು ಹಾಕಿ ಹೆಂಗಸರನ್ನ ಮನೆಯಿಂದ ಬೆತ್ತಲಾಗಿ ಹೊರಕ್ಕೆ ತಳ್ಳಿ ಅವರು ಹಸಿವು ಬಾಯಾರಿಕೆಗಳಿಂದ ಕಾಡು ಮೇಡುಗಳಲ್ಲಿ ಅಲಿಯುವಂತೆ ಮಾಡಿದ ಭಯಾನಕ ನಿದರ್ಶನಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ಮೋಪ್ಲಾ ಬಂಡುಕೋರರು ಸರ್ಕಾರಿ ಕಚೇರಿ, ಖಜಾನೆ ಮತ್ತು ಮನೆಗಳ ಮೇಲೆ ದಾಳಿ ಮಾಡಿ ಕೈಗೆ ಸಿಕ್ಕಿದ ಸಮಸ್ತವನ್ನು ದೋಚಿದ್ರು. ಸಾವಿರಾರು ಮನೆ, ಸಾರ್ವಜನಿಕ ಕಟ್ಟಡ ಮತ್ತು ದೇವಾಲಯಗಳನ್ನ ಸುಟ್ಟು ಬೂದಿ ಮಾಡಿದ್ರು. ಎದುರಿಗೆ ಬಂದ ಪ್ರತಿಯೊಬ್ಬರನ್ನು ಹತ್ಯೆ ಮಾಡ್ತಾರೆ. ಇದರಿಂದ ಅಲರ್ಟ್ ಆದ ಬ್ರಿಟಿಷರು ಆ ದಂಗೆ ಇತರೆ ರಾಜ್ಯಗಳಿಗೆ ಹಬ್ಬದಂತೆ ಎಚ್ಚರ ವಹಿಸಿದ್ರು. ಖಿಲಾಫತ್ ಚಳುವಳಿ ನಡೆಸುತ್ತಿದ್ದ ಮುಸ್ಲಿಂ ನಾಯಕರನ್ನ ಹಾಗೂ ಅಸಹಕಾರ ಚಳುವಳಿ ನಡೆಸುತ್ತಿದ್ದ ಕಾಂಗ್ರೆಸ್ ನಾಯಕರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಕೊನೆಗೆ ಬ್ರಿಟಿಷ್ ಸೈನಿಕರು ಬಂಡುಕೋರರ ವಶದಲ್ಲಿದ್ದ ತಿರುರಂಗಡಿಯ ಕಿಸಕ್ಕೆಪಲ್ಲಿ ಮಸೀದಿಯನ್ನ ಸುತ್ತುವರಿತಾರೆ. ಭೀಕರ ಕಾಳಗದ ನಂತರ ಹಲವಾರು ಮೋಪ್ಲಾ ಬಂಡುಕೋರರು ಸತ್ತು ಹೋದ್ರು. ಬದುಕುಳಿದ ಅಲಿ ಮುಸಲಿಯಾರ್ ಮತ್ತು ಬಂಡಾಯದ ಇತರ ನಾಯಕರು ಶರಣಾಗ್ತಾರೆ. ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನ ವಶಪಡಿಸಿಕೊಳ್ಳಲಾಯಿತು. ಅಲಿ ಮುಸಲಿಯಾರನ ಬಂಧನದೊಡನೆ ಮೋಪ್ಲಾ ದಂಗೆಗೆ ಒಂದು ಹಂತದ ತೆರೆ ಬಿದ್ದಿತ್ತು. ಆದರೆ ಬ್ರಿಟಿಷ್ ಸೇನಾ ಕಾರ್ಯಾಚರಣೆ 1922 ಜನವರಿ ಅಂತ್ಯದವರೆಗೆ ನಡೆಯಿತು. ಖಿಲಾಫತ್ ಕಿಂಗ್ ಎನಿಸಿಕೊಂಡಿದ್ದ ವರಿಯ ಕುಂಜ ಅಹಮದ್ ಹಾಜಿಯ ಬಂಧನದ ನಂತರ ಈ ದಂಗೆಗೆ ಅಂತಿಮ ಮುದ್ರೆ ಬಿತ್ತು. ಮಹಾತ್ಮ ಗಾಂಧಿ, ಶೌಕತ್ ಅಲಿ, ಹಸರತ್ ಮೊಹಾನಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರಂತಹ ನಾಯಕರು ಪ್ರಾರಂಭದಲ್ಲಿ ಈ ದಂಗೆಯನ್ನ ಸಮರ್ಥಿಸಿಕೊಂಡಿದ್ರು. ಆದರೆ ದಂಗೆ ಹಿಂದೂಗಳ ವಿರುದ್ಧ ಹಿಂಸಾತ್ಮಕ ರೂಪ ಪಡೆಯುತ್ತಿದ್ದಂತೆ ಈ ದಂಗೆಯಿಂದ ಅಂತರ ಕಾಯ್ದುಕೊಂಡ್ರು. ಭಾರತದ ವೈಸ್ರಾಯ್ ಮತ್ತು ಬ್ರಿಟಿಷ್ ಸಂಸತ್ತಿನಲ್ಲಿ ಅಂದಿನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಲಾರ್ಡ್ ಕರ್ಜನ್ ಸಂಸತ್ತಿಗೆ ಕೊಟ್ಟ ಮಾಹಿತಿ ಪ್ರಕಾರ 2500 ಮೋಪ್ಲಾ ಬಂಡುಕೋರರನ್ನ ಹತ್ಯೆ ಮಾಡಲಾಗಿತ್ತು. 1600ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. 45,000ಕ್ಕೂ ಹೆಚ್ಚು ಜನರನ್ನ ದಂಗೆಯ ಆರೋಪಿಗಳನ್ನಾಗಿ ಬಂಧಿಸಲಾಗಿತ್ತು. ಆದರೆ ಸರ್ಕಾರೇತರ ದಾಖಲೆಗಳ ಪ್ರಕಾರ ಈ ದಂಗೆಯಲ್ಲಿ 10ರಿಂದ 12,000 ಜನರ ಹತ್ಯೆಯಾಗಿತ್ತು. 50,000 ಜನರನ್ನ ಬಂಧಿಸಲಾಗಿತ್ತು. ಇದರಲ್ಲಿ 20,000 ಜನರನ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸ್ಥಳಾಂತರಿಸಲಾಗಿತ್ತು ಅಂತ ಹೇಳಲಾಗುತ್ತೆ. ಲೇಖಕ ಸಿ ಗೋಪಾಲನ್ ನಾಯರ್ ಬರೆದಿರುವ ದಿ ಮೋಪ್ಲಾ ರಿಬೇಲಿಯನ್ 1921 ಪುಸ್ತಕವನ್ನ ಇವತ್ತಿಗೂ ಸತ್ಯಕ್ಕೆ ಹತ್ತಿರವಾದ ಮತ್ತು ಮೂಲ ಮಾಹಿತಿಯುಳ್ಳ ಪುಸ್ತಕ ಅಂತ ನಂಬಲಾಗಿದೆ. ಸಾಧ್ಯವಾದರೆ ನೀವು ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಮೋಪ್ಲಾ ದಂಗೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.